ಭಾರತೀಯ ಜನತಾ ಪಾರ್ಟಿ ಇವತ್ತಿನಿಂದ ಮೇ 4ರವರೆಗೆ ಜನಾಕ್ರೋಶ ರ್ಯಾಲಿಯನ್ನು ಇಡೀ ರಾಜ್ಯಾದ್ಯಂತ ಸಂಘಟಿಸಲಿಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಇವರೆಲ್ಲರ ನೇತೃತ್ವದಲ್ಲಿ ಈ ಒಂದು ಬೆಲೆ ಏರಿಕೆ ವಿರೋಧಿ ಹೋರಾಟವನ್ನು ನಾವು ಕೈಗೊಂಡಿದ್ದೇವೆ. ಯಾವತ್ತಿಂದ ಈ ಸರ್ಕಾರ ಬಂದಿದೆ, ಗ್ಯಾರಂಟಿ ಹೆಸರಿನಲ್ಲಿ ಜನರನ್ನ ಲೂಟಿ ಮಾಡುವಂಥ ಕೆಲಸ ನಡೀತಾ ಇದೆ. ರಿಜಿಸ್ಟ್ರೇಷನ್ ಚಾರ್ಜ್ ಜಾಸ್ತಿ ಆಗಿದೆ, ಪೆಟ್ರೋಲು ಡೀಸೆಲು ಬೆಲೆ ಜಾಸ್ತಿ ಆಗಿದೆ, ಹಾಲಿನ ದರ ಜಾಸ್ತಿ ಆಗಿದೆ, ಆಲ್ಕೋಹಾಲಿನ ದರ ಜಾಸ್ತಿ ಆಗಿದೆ, ರೋಡ್ ಟ್ಯಾಕ್ಸ್ ಜಾಸ್ತಿ ಆಗಿದೆ, ಟ್ರಾನ್ಸ್ಫಾರ್ಮರು ಮೊದಲು ಟ್ರಾನ್ಸ್ಫಾರ್ಮರ್ಗೆ 20,000 ರೂಪಾಯಿ ಇದ್ದು 3 ಲಕ್ಷ ರೂಪಾಯಿ ಈಗ 4% ಧರ್ಮಾಧಾರಿತ ರಿಸರ್ವೇಷನ್ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಇದ್ರೂ ಸಹಿತ 4% ಕಾಂಟ್ರಾಕ್ಟ್ದಲ್ಲಿ ರಿಸರ್ವೇಷನ್ ಕೊಟ್ಟಿರುವಂಥದ್ದು ಎಷ್ಟೊಂದು ಅಪೀಸ್ಮೆಂಟ್ದ ಒಂದು ಪೀಕ್ಗೆ ಇವರು ತಲುಪಿದ್ದಾರೆ. ಇದೊಂದು ತುಷ್ಟೀಕರಣದ ಹೈಟ್ ಆಫ್ ದಿ ತುಷ್ಟೀಕರಣ ಇದೆ, ಅಪೀಸ್ಮೆಂಟ್. ಹಾಗಾಗಿ ಎಲ್ಲ ಸಂಗತಿಗಳನ್ನು SCP TSPಯನ್ನು ಅವರು ಗ್ಯಾರಂಟಿ ಮಾಡಿದಾಗ ಹೇಳಿರಲಿಲ್ಲ, SCP TSP ನಾವು ಆ ದುಡ್ಡನ್ನು ತಗೊಳ್ತೀವಿ ಅಂತ ಹೇಳಿ. ಮತ್ತು SCP TSP ದುಡ್ಡು ಏನು ತೊಗೊಳ್ತಾರೆ, ಅದು SC ಮತ್ತು ST ಅವರಿಗೆ ಅಷ್ಟೇ ಕೊಡ್ತಾರೆ ಇವ್ರು ಗ್ಯಾರಂಟಿ ಹೆಂಗಿದ್ರೆ. ಲೆಕ್ಕ ಏನಿದೆ ಅದರ ಬಗ್ಗೆ? ಮತ್ತು 2 ರೂಪಾಯಿ ಸೆಂಟ್ರಲ್ ಎಕ್ಸೈಸ್ ಪೆಟ್ರೋಲ್ ಡೀಸೆಲ್ ಏರಿಸಿದ್ದಕ್ಕೆ ಎಷ್ಟು ಫಾಸ್ಟಾಗಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಅಂದರೆ, ಆ 2 ರೂಪಾಯಿನ ನಾವು ಕಸ್ಟಮರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಫಸ್ಟ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಅದನ್ನು ನಾವು ಏನು ಆಯಿಲ್ ಕಂಪ್ನಿಗಳಿದ್ದಾವೆ, ಆ ಆಯಿಲ್ ಕಂಪ್ನಿಗಳು ಅವುಗಳನ್ನು ಅಬ್ಸಾರ್ಬ್ ಮಾಡ್ತದೆ. ಆ 2 ರೂಪಾಯಿಯನ್ನು ಸರ್ಕಾರಿ ಕಂಪ್ನಿಗಳು, ಅರ್ಥಾತ್ ಭಾರತ ಸರ್ಕಾರ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ತದೆ. ಸೆಂಟ್ರಲ್ ಎಕ್ಸೈಸನ್ನು ನಾವು ಜಾಸ್ತಿ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ಈ ಸೆಂಟ್ರಲ್ ಎಕ್ಸೈಸ್ ಜಾಸ್ತಿ ಮಾಡೋದ್ರಿಂದ ಕೇವಲ ಕೇಂದ್ರ ಸರ್ಕಾರಕ್ಕಷ್ಟೇ ಅಲ್ಲ, ಅದು ಕಸ್ಟಮರ್ಗೆ ಪಾಸ್ ಆನ್ ಮಾಡಿದರೆ ದಟ್ ಈಸ್ ಡಿಫರೆಂಟ್. ಆದರೆ ಈಗೇನು ನಾವು ನಮ್ಮ ಮೇಲೆ ತೊಗೊಳ್ತಾ ಇದ್ದೀವಿ, ಅದರಲ್ಲಿ 1 ರೂಪಾಯಿ ಇವರಿಗೆ ಬರ್ತದೆ, ರಾಜ್ಯ ಸರ್ಕಾರಗಳಿಗೆ, ವಿವಿಧ ರಾಜ್ಯ ಸರ್ಕಾರಗಳಿಗೆ. ಹಾಗಾಗಿ ನಮ್ಮ ಈ ಹೋರಾಟವನ್ನು ತಕ್ಷಣ ನೋಡ್ರಿ ನಮ್ಮ ವಿರುದ್ಧ ಮಾಡಕ್ಕೆ ಹೊಟ್ಟಿದ್ದಾರೆ, ಅವರು 2 ರೂಪಾಯಿ ಮಾಡಿದ್ದಾರೆ ಅಂತ ಇಮಿಡಿಯೇಟ್ ಸ್ಟೇಟ್ಮೆಂಟ್ ಶುರುವಾಗಿದೆ. ಇನ್ನೂ ಪೂರ್ತಿಯಾದ ವಿವರಗಳು ಬಂದಿಲ್ಲ. ತರಾತುರಿಯಲ್ಲಿ ಸ್ಟೇಟ್ಮೆಂಟ್ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೀನಿ. ಆ 2 ರೂಪಾಯಿಯನ್ನು ನಮ್ಮ ಸರ್ಕಾರ, ನಮ್ಮ ಮಂತ್ರಿಗಳು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ಟ್ವೀಟು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ಅದು ನಮ್ಮ ಕಸ್ಟಮರ್ಸ್ಗೆ, ನಮ್ಮ ಸಾಮಾನ್ಯ ಪೆಟ್ರೋಲು ಮತ್ತು ಡೀಸೆಲ್ ಬಳಕೆದಾರರಿಗೆ ಅದು ಅಪ್ಲೈ ಆಗಲ್ಲ. ಸೊ ಹಾಗಾಗಿ ಅತ್ಯಂತ ತುಷ್ಟೀಕರಣದ ಪರಮಾವಧಿಯನ್ನು ತಲುಪಿರುವಂಥ ಈ ಸರ್ಕಾರದ ಜನ ವಿರೋಧಿ ನೀತಿಯನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು 2 ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಈ ಹೋರಾಟವನ್ನು ನಾವು ತೀವ್ರಗೊಳಿಸ್ತೇವೆ. ಮತ್ತು ಇದರ ಜೊತೆಗೆ ಈ ಧರ್ಮಾಧಾರಿತ ಏನೋ 4% ಮೀಸಲಾತಿ ಕೊಟ್ಟಿದ್ದಾರೆ, ಇದರ ಬಗ್ಗೆ ಕಾನೂನು ತಜ್ಞರ ಜೊತೆಗೂ ನಾವು ಚರ್ಚಿಸ್ತಾ ಇದ್ದೇವೆ. ಮತ್ತು ಇದನ್ನು ಕೋರ್ಟ್ನಲ್ಲಿ ಕ್ವಶನ್ ಮಾಡಿ, ಯಾಕಂದರೆ ಈ ಹಿಂದೆ ಧರ್ಮಾಧಾರಿತ ಮೀಸಲಾತಿ ಕೊಟ್ಟಿದ್ದನ್ನು ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಇದನ್ನು ನಿರಾಕರಿಸಿದೆ. ಎಲ್ಲ ಹಿನ್ನೆಲೆಯಲ್ಲಿ ಹೋರಾಟವನ್ನು ಚಾಮುಂಡಿಯ ಆಶೀರ್ವಾದವನ್ನು ಪಡೆದು, ದೇವಿ ಚಾಮುಂಡಿಯ ಆಶೀರ್ವಾದವನ್ನು ಪಡೆದು ಅನೇಕರು ಹಿರಿಯರು ಬಂದಿದ್ದಾರೆ. ಸನ್ಮಾನ್ಯ ಸದಾನಂದ ಗೌಡರು, ರಾಮ್ಲು ಅವರು, ನಿರಾಣಿಯವರು, ಅನೇಕ MP ಗಳು, ಕಾರಜೋಳರು ಎಲ್ಲರೂ ಬಂದಿದ್ದಾರೆ. ಇವತ್ತು ಮೈಸೂರಿನಿಂದ ನಾವು ಶುರು ಮಾಡ್ತೀವಿ ಮತ್ತು ಈ ಸರ್ಕಾರದ ವಿರುದ್ಧ ಜನಾಕ್ರೋಶ ಏನಿದೆ ಅದಕ್ಕೆ ಒಂದು ಧ್ವನಿಯಾಗುವ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ. ನಿಮ್ಮ ನಾಯಕರುಗಳು ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕೋಸ್ಕರ ಈ ಆಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರೆ, ಇದರಲ್ಲಿ ಯಾವ ಅರ್ಥನೂ ಇಲ್ಲ ಅನ್ನುವಂಥದ್ದು, ಅಂದ್ರೆ ನಿಮ್ಮ ನಾಯಕರಲ್ಲೇ ಹೊಂದಾಣಿಕೆ ಇಲ್ಲ ಅನ್ನುವಂಥದ್ದು. ನೋಡಿ, ಮುಖ್ಯಮಂತ್ರಿಗಳು ಏನಾದರೂ ಒಂದು ಹೇಳಲೇಬೇಕು, ಅವರು ಹೇಳ್ತಾ ಇದ್ದಾರೆ. ಹೋರಾಟದ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಹೋರಾಟದ ಬಗ್ಗೆ ಇಷ್ಟು ತರಾತುರಿಯಲ್ಲಿ ಟ್ವೀಟ್ ಮಾಡಿ ಅವರು ಪ್ರತಿಕ್ರಿಯೆ ಕೊಡ್ತಾರಂದ್ರೆ ಅವರಿಗೆ ಅದ್ರ ಬಿಸಿ ಹತ್ತಿದೆ.
ಅವರ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಕಳೆದ 3 ತಿಂಗಳಿಂದ ಆ ಭಾಗ್ಯಲಕ್ಷ್ಮಿ ಹಾಕ್ತೀವಿ ಅಂತ ಹೇಳಿದ್ರೆ ಯಾಕೆ ಹಾಕಿಲ್ಲ? ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಟ್ವೀಟ್ ಮಾಡಲ್ಲ. ಅನೇಕ ಲೋಕಲ್ ಬಾಡೀಸ್, ಅರ್ಬನ್ ಲೋಕಲ್ ಬಾಡೀಸ್ಗೆ, ನನಗೆ ಎಲ್ಲ ಕಡೆಯಿಂದ ಫಿಗರಿಗೆ ಗೊತ್ತಿಲ್ಲ, ನಮ್ಮ ಹುಬ್ಬಳ್ಳಿ ಧಾರವಾಡದ 243 ಕೋಟಿ ರೂಪಾಯಿ ಪೆಂಡಿಂಗ್ ಇಟ್ಟಿದ್ದಾರೆ. ಸ್ಯಾಲ್ರಿ ಕೊಡೋಕ್ಕೆ ದುಡ್ಡಿಲ್ಲ. ಅಲ್ಲಿನ ಏನೋ ಹುಬ್ಬಳ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ಎಂಪ್ಲಾಯೀಸ್ ಇದ್ದಾರೆ, ಅವ್ರಿಗೆ ಸ್ಯಾಲ್ರಿ ಕೊಡೋಕ್ಕೆ ದುಡ್ಡಿಲ್ಲ. ಇದಕ್ಕಿಂತ ದಿವಾಳಿಗೆ ಏನು ಉದಾಹರಣೆ ಬೇಕು ಇವರಿಗೆ? ಹಾಲಿನ ದರ ಏರಿಸಿದ್ದೀವಿ, ನಾವು ರೈತರಿಗೆ ಲಾಭ ಮಾಡ್ತೇವೆ, ರೈತರಿಗೆ ಪಾಸಾನ್ ಮಾಡಿದ್ದಾರೆ ನೀವು. ಸಿದ್ದರಾಮಯ್ಯನವರು ತಮ್ಮದು ಕೊನೆ ಟರ್ಮ್ ಇರೋದ್ರಿಂದ ನನಗನ್ನಿಸ್ತದೆ ಮುಂದೆ ಕಾಂಗ್ರೆಸ್ನಿಂದ ಯಾರು ಮುಖ್ಯಮಂತ್ರಿ ಆಗಬಾರ್ದು, ನಾನೇ ಕೊನೆಯದಾಗಬೇಕು ಅಂತ ತೀರ್ಮಾನವನ್ನು ಅವ್ರು ಮಾಡಿ ಈ ರೀತಿ ಟ್ವೀಟ್ ಮಾಡ್ತಾರೆ. ಅವ್ರ ಪ್ರಕಾರವಾಗಿ ಜನ ಆಕ್ರೋಶದಲ್ಲೇ ಇಲ್ಲ, ಜನ ಸಂತೋಷದಲ್ಲಿ ಅಂದ್ರೆ ಇವರೆಲ್ಲ ಏನ್ ರೇಟ್ ಜಾಸ್ತಿ ಮಾಡಿದ್ರೆ ಅದಕ್ಕೆ ಬಹಳ ಜನ ಸಂತೋಷದಿಂದ ಸ್ವಾಗತ ಮಾಡಿದ್ದಾರಂತ. ಮೈಸೂರಿನ ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಸರ್? ಶುಭಾಶಯ ಕೋರಿದ್ದಾರೆ ಸರ್. ಬಟ್ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ದನಿ ಎತ್ತಿ ಅಂತ ಅವರು. ಕೇಂದ್ರ ಸರ್ಕಾರದ ವಿರುದ್ಧ ದನಿ ಎತ್ತಕ್ಕೆ ನಾ 2 ರೂಪಾಯಿ ಬಗ್ಗೆ ನಾನು ಹೇಳಿದ್ನಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.